ನೋಡ್ತೀಯಾ ಎಷ್ಟು ಡ್ರೆಸ್ ಇದೆ ಅಂತ. ಇದರಲ್ಲಿ ನಿಂಗೆ ಇಷ್ಟ ಆಗಿದ್ದನ್ನ ಸೆಲೆಕ್ಟ್ ಮಾಡ್ಕೋ. ಈ ಥರದನ್ನ ಹಾಕೊಂಡ್ರೆ ನಮ್ಮಪ್ಪ ಒಪ್ಪಲ್ಲ. ನೋಡು ರಾಜಲಕ್ಷ್ಮಿ, ಪಾರ್ವತಿ ದೇವಿಗೆ ಶಿವ ಹೇಗೋ ನಿನಗೆ ನಾನು ಹಾಗೆ. ನೀನು ಯಾರ ಮಾತು ಕೇಳಬೇಕಾಗಿರೋ ಅಗತ್ಯ ಇಲ್ಲ. ನಿನ್ನ ನಾನು ಮದುವೆ ಮಾಡ್ಕೋತಾ ಇರೋದು. ಅದಕ್ಕೆ ನೀನು ಹೇಗಿದ್ರೆ ಚೆನ್ನಾಗಿರುತ್ತೆ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಆದ್ದರಿಂದ ನನಗಿಷ್ಟ ಆದಾಗೆ ನೀನಿದ್ರೆ ಸಾಕು. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಮೇಡಮ್ಗೆ ಒಂದು ಒಳ್ಳೆ ಡ್ರೆಸ್ ತೋರಿಸಿ. ಸರಿ ಸರ್. ಇದು ಹೇಗಿದೆ? ಬೇಡ. ಆರೆಂಜ್? ನಂಗೆ ಬೇಡ. ಫ್ಲವರ್ಸ್ ಚೆನ್ನಾಗಿದೆ. ಇದಿಷ್ಟ ಆಯ್ತಾ? ಚೆನ್ನಾಗಿದೆ ನೋಡಿ ಸರ್. ಸೇ ಎಸ್ ಆರ್ ನೋ. ಸೈಲೆಂಟ್ ಆಗಿದ್ರೆ ಎಸ್ ಅಂತಾನೆ ಅರ್ಥ ಅಲ್ವಾ ಸರ್? ಸರಿ, ಈ ಡ್ರೆಸ್ ಕೊಡಿ. ತಗೋ, ಒಳಗಡೆ ಹೋಗಿ ಬದಲಾಯಿಸ್ಕೊಂಡು ಬಾ. ಅದು ಹಾಗಲ್ಲ, ಅಪ್ಪಂಗೆ ಗೊತ್ತಾದ್ರೆ. ಅಯ್ಯೋ, ನಿನ್ನ ಫೋಟೋ ತೆಗೆದು ಪಬ್ಲಿಸಿಟಿ ಏನು ಮಾಡಲ್ಲ ಬಿಡು. ನಿಮ್ಮ ಅಪ್ಪಂಗೆ ಗೊತ್ತಾಗೋದಿಕ್ಕೆ ಹೋಗಿ ಬದಲಾಯಿಸ್ಕೊಂಡು ಬಾ. ಅಯ್ಯೋ, ಹೋಗು ರಾಜಲಕ್ಷ್ಮಿ, ಹೋಗು. ಹೋಗು 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 ರಾಜಲಕ್ಷ್ಮಿ, ಹೋಗು ಹೋಗಿ ಬದಲಾಯಿಸ್ಕೊಂಡು ಬಾ. ರಾಜಿ, ರಾಜಲಕ್ಷ್ಮಿ, ರಾಜಿ, ರಾಜಲಕ್ಷ್ಮಿ. ಆದ್ಯಾ, ಅದೇನಾದ್ಯಾ, ರಾಜಿ ಇಲ್ಲಿ ಯಾಕಿರ್ತಾಳೆ? ನಿನ್ ಜೊತೆನೆ ಕಾಲೇಜಿಗೆ ಬಂದಿದ್ದಲ್ವಾ? ಮನೆಗೆ ಇನ್ನೂ ಬಂದಿಲ್ಲ. ಅಷ್ಟಕ್ಕೂ ರಾಜಲಕ್ಷ್ಮಿ ಕಾಲೇಜಲ್ಲೇ ಇಲ್ಲ. ವಾವ್, ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಗೊತ್ತಾ ರಾಜಲಕ್ಷ್ಮಿ? ನಿಜವಾಗ್ಲೂ ನಿನ್ನ ಫೋಟೋ ತೆಗೆದು ಪಬ್ಲಿಸಿಟಿ ಮಾಡ್ಬೋದು. ಒಂದು ಫೋಟೋ ಪ್ಲೀಸ್. ಏನ್ ಮಾಡ್ತಿದ್ದೀರಾ ನೀವು? ಅಯ್ಯೋ, ಭಯ ಪಡಬೇಡ. ನನ್ನ ಹೆಂಡತಿ ಫೋಟೋನ ನಾನು ತೆಗಿದ್ದೆಲ್ಲ ಇನ್ಯಾರು ತೆಗಿತಾರೆ? ಈ ಡ್ರೆಸ್ಸಲ್ಲಿ ನಿನ್ನ ನೋಡಬೇಕು ಅಂದ್ಕೊಂಡಾಗೆಲ್ಲ ಫೋಟೋ ನೋಡ್ತೀನಿ ನಾನು. ನಂಗಿಂತದೆಲ್ಲ ಇಷ್ಟ ಆಗಲ್ಲ. ಮೊದಲು ಫೋಟೋಸ್ ಡಿಲೀಟ್ ಮಾಡಿ. ಹಾಂ, ಮಾಡ್ತೀನಿ ಬಿಡು. ಇನ್ನೊಂದು ಫೋಟೋ ಪ್ಲೀಸ್, ನನ್ನ ಮಾತು ಕೇಳಿ. ಒಂದ್ಸರಿ, ಇದೇ ಲಾಸ್ಟ್. ಹಾಂ, ಹೋಗು, ಹೋಗಿ ಚೇಂಜ್ ಮಾಡ್ಕೊಂಡು ಬಾ. ಏನಾದ್ಯಾ ನೀನ್ ಹೇಳ್ತಿರೋದು? ರಾಜಿ ಕಾಲೇಜಲ್ಲಿ ಇಲ್ಲ ಅಂದ್ರೆ ಏನು? ನೀನ್ ಸರಿಯಾಗಿ ನೋಡಿದ್ಯಾ? ನನ್ ಜೊತೆನೆ ಬಂದಿದ್ಲು. ಕಾಲೇಜ್ ಮುಗಿಯೋ ಅಷ್ಟರಲ್ಲಿ ಎಲ್ಲಿಗೋ ಹೊರಟೋಗಿದ್ದಾಳೆ. ಇಲ್ಲ ಆದ್ಯಾ, ಅವಳು ನಿನ್ಗೇನು ಹೇಳಿದೆ? ಅವಳು ಎಲ್ಲೂ ಹೋಗೋದಿಲ್ಲ ಆದ್ಯಾ. ಕಾಲೇಜಲ್ಲಿ ಅಲ್ಲೇ ಎಲ್ಲೋ ಇರ್ತಾಳೆ. ಸರಿಯಾಗಿ ನೋಡಿದ್ಯಾ? ನಾನು ನನ್ನ ಫ್ರೆಂಡು ಸೇರಿ ಇಡೀ ಕಾಲೇಜನ್ನೇ ಹುಡುಕಿದೀವಿ, ಎಲ್ಲೂ ಕಾಣಲಿಲ್ಲ. ಅಯ್ಯೋ ಭಗವಂತ, ರಾಜಿ ಎಲ್ಲಿ ಹೊರಟೋದ್ಲೋ ಏನೋ. ಮನೇಲಿ ನಮ್ಗೆ ಯಾರಿಗೂ ಹೇಳ್ದೆ ಹೊಸಲು ಕೂಡ ದಾಟೋದಿಲ್ಲ ಆದ್ಯಾ. ಅಂಥದ್ರಲ್ಲಿ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಆದ್ಯಾ. ನೀವು ಭಯ ಪಡ್ಬೇಡಿ. ಮನೆಯವರು ಯಾರಾದ್ರೂ ಕೆಲ್ಸದ ಮೇಲೆ ಹೊರಗೆ ಕರ್ಕೊಂಡು ಹೋಗಿದಾರೇನೋ? ಅಯ್ಯೋ ಇಲ್ಲ ಆದ್ಯಾ, ರಾಜಿನ ಹೊರಗಡೆ ಕರ್ಕೊಂಡು ಹೋಗುವಂತ ಅಗತ್ಯ ಏನು ಇಲ್ಲಮ್ಮ.
ಅಯ್ಯೋ ಎಲ್ಲಿ ಹೋಗ್ಬಿಟ್ಟಿದ್ದಾಳೋ ಏನೋ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಹೇಳ್ದೇನೆ ರಾಜಲಕ್ಷ್ಮಿ ಅವಳಾಗೆ ಹೋಗಲ್ಲ, ಯಾರೋ ನಂಬಿಸಿ ಕರ್ಕೊಂಡು ಹೋಗಿದ್ದಾರೆ. ಇದೇನಿದು? ನನ್ನ ಮನೆ ಕರ್ಕೊಂಡು ಹೋಗಿ ಅಂತ ಹೇಳ್ದೆ ಅಲ್ವಾ, ನೀವ್ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಸಿನಿಮಾಗೆ ಹೋಗಿ ಪಾಪ್ಕಾರ್ನ್ ತಿಂದೆ ಇರಕ್ಕಾಗತ್ತಾ? ಅಂದ್ರೆ ಲವರ್ಸ್ ಅಂದಮೇಲೆ ಪಾರ್ಕಿಗೆ ಬರ್ದೇ ಇರ್ತಾರಾ? ನೀವ್ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ನನ್ಗಿದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ. ಇಷ್ಟೊದ್ಗಾಗ್ಲೇ ಆದ್ಯ ಮನೆಗೆ ಹೊಟ್ಟೋಗಿರ್ತಾಳೆ. ನಮ್ಮ ಮನೇಲಿ ಎಲ್ರೂ ತುಂಬಾ ಹೆದರ್ಕೊಂಡಿರ್ತಾರೆ. ಪ್ಲೀಸ್ ದಯವಿಟ್ಟು ನನ್ನ ಮನೆಗೆ ಡ್ರಾಪ್ ಮಾಡ್ಬಿಡಿ, ಬನ್ನಿ ಹೋಗೋಣ. ಇರು, ನಿಂತ್ಕೋ ರಾಜಲಕ್ಷ್ಮಿ. ಮನೇಲಿ ಏನೋ ಒಂದು ಹೇಳ್ಬೋದು ಬಿಡು, ಆದರೆ ನಮ್ಮ ಮದುವೆ ಬಗ್ಗೆ, ನಮ್ಮ ಜೀವನದ ಬಗ್ಗೆ ನಾವು ಮಾತಾಡ್ಕೋಬೇಕು ಅಂದರೆ ಇದೇ ಒಳ್ಳೆ ಪ್ಲೇಸು. ಹೇಳು, ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ಯಾ? ಮದುವೆ ಆದಮೇಲೆ ನನ್ನ ಹೇಗೆಲ್ಲ ನೋಡ್ಕೋತೀಯ ರಾಜಲಕ್ಷ್ಮಿ? ನಾನು ಇದನ್ನೆಲ್ಲ ಮಾತಾಡೋದಕ್ಕಾಗಲ್ಲ. ದಯವಿಟ್ಟು ನನ್ನ ಮನೆ ಹತ್ರ ಡ್ರಾಪ್ ಮಾಡಿ, ಬನ್ನಿ ಹೋಗೋಣ. ರಾಜಲಕ್ಷ್ಮಿ ನನ್ನ ಮಾತು ಕೇಳು. 2 ನಿಮಿಷ, ಆಮೇಲೆ ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಇಲ್ಲ, ಓಕೆನಾ? ಪ್ಲೀಸ್ 2 ನಿಮಿಷ ಅಷ್ಟೇ. ನನ್ನ ಡ್ರಾಪ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಬಾ ಬಾ ರಾಜಲಕ್ಷ್ಮಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ಗಿದೆಲ್ಲ ಇಷ್ಟ ಆಗಲ್ಲ. ನೀ ಏನಾಗಲ್ಲ, ಬಾ ರಾಜಲಕ್ಷ್ಮಿ. 2 ನಿಮಿಷ ಅಷ್ಟೇ. ಅಯ್ಯೋ, ಬಾ ರಾಜಲಕ್ಷ್ಮಿ, ಬಾ. ಅಯ್ಯೋ, ಓಹೋ ಹಬ್ಬ ಹಬ್ಬ ಮಾಡೋ ಹಬ್ಬ. ರಾಜಲಕ್ಷ್ಮಿ, ಏನ್ ಹೇಳಿ? ಏನ್ ಮಾತಾಡ್ಬೇಕು ಮಾತಾಡಿ. ನಾನು ಮಾತಾಡಬೇಕು ಅಂದಿದ್ದು ಇಲ್ಲಲ್ಲ, ಆ ಕಡೆ ಹೋಗಿ ಮಾತಾಡೋಣ. ಆ ಕಡೆ ಯಾಕೆ? ಇಲ್ಲೇ ಹೇಳಿ. ಅಯ್ಯೋ, ಇಲ್ಲಿ ಅಂದ್ರೆ ನಿಮ್ಮ ಊರವರೆಲ್ಲ ನೋಡ್ತಾರೆ ಅಷ್ಟೇ, ಆಮೇಲೆ ನಿಮ್ಮ ಅಪ್ಪಂಗೂ ಗೊತ್ತಾಗುತ್ತೆ. ಮನೇಲಿ ಹೇಳ್ದೇನೆ ಯಾಕೆ ಕರ್ಕೊಂಡು ಹೋದೆ ಅಂತ ಕೇಳಿದ್ರೆ, ಹೆಂಡತಿ ಆಗೋಳ ಜೊತೆ ಪಾರ್ಕಿಗೆ ಹೋದ್ರೆ ತಪ್ಪೇನು ಅಂತ ನಾನೇ ಹೇಳ್ತೀನಿ ಬಿಡು. ಈ ಥರ ಉತ್ತರ ನೀನು ಕೊಡ್ತೀಯ ತಾನೆ? ಹೇಳ್ತೀಯ ಅಂದರೆ ಓಕೆ. ಈಗಲೇ ಇಲ್ಲೇ ನನ್ನ ಮನಸ್ಸಲ್ಲಿ ಏನಿದೆಯೋ ಹೇಳೋಣ ಅಂದ್ಕೊಂಡಿದ್ದೀನಿ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ ರಾಜಲಕ್ಷ್ಮಿ. ಇಲ್ಲೇನಾ ಅಥವಾ ಅಲ್ಲಿಗೆ ಹೋಗೋಣವಾ? ಊರವರೆಲ್ಲ ನೋಡಿದ್ರೆ ನನ್ನ ಕತೆ ಅಷ್ಟೇ. ಮದ್ವೆಗೆ ಮುಂಚೆನೆ ಪಾರ್ಕು ಸಿನಿಮಾ ಅಂತ ತಿರುಗ್ತಾ ಇದ್ದಾಳೆ ಅಂತಾರೆ. ಇವಾಗ ಎಲ್ಲಿ ಹೋಗ್ಬೇಕು ಅಂತ ನೀವೇ ಹೇಳಿ. ಬಾ ಬಾ, ಅಲ್ಲಿಗೆ ಹೋಗೋಣ. ಬಾ ಬಾ ರಾಜಲಕ್ಷ್ಮಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಾ. ಬಿಡಿ. ಅಯ್ಯೋ, ಅಯ್ಯೋ ರಾಜಲಕ್ಷ್ಮಿ, ಏನಾಯ್ತು? ಇಲ್ಲ, ನಾನು ಇಲ್ಲಿರೋಕ್ಕಾಗಲ್ಲ. ರಾಜಲಕ್ಷ್ಮಿ, 1 ನಿಮಿಷ. ಅಯ್ಯೋ, ಅಯ್ಯೋ, ಏನಾಯ್ತು ಅಂತ ಹೇಳು. ಏನಾಯ್ತು? ಪ್ಲೀಸ್ ನನ್ನ ಮಾತು ಕೇಳು. ಮನೆ ಕರ್ಕೊಂಡು ಹೋಗ್ಬಿಟ್ಬಿಡಿ. ಪ್ರೀತಿಲಿ ಇದೆಲ್ಲ ಕಾಮನ್ ರಾಜಲಕ್ಷ್ಮಿ, ನೀನು ಇದನ್ನೆಲ್ಲ ತಿಳ್ಕೋಬೇಕು. ಅಯ್ಯೋ ಬೇಡ, ಈ ತರದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಹೋಗ್ಲಿ, ನಾವು ಬೇರೆ ಏನಾದರೂ ಮಾತಾಡೋಣವಾ? ಫಸ್ಟ್ ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಹೇಳಿ. ಅಲ್ಲಿ ನೋಡು ಎಷ್ಟು ಪ್ರಶಾಂತವಾಗಿದೆ ಅಂತ. ಮೊದಲು ನೀವೇನೋ ಮಾತಾಡ್ಬೇಕು ಅಂದ್ರಲ್ಲ, ಅದನ್ನ ಮೊದಲು ಹೇಳಿ. ಅದು ಅದೇನಂದ್ರೆ ನಿನ್ ತಲೆ ಮೇಲೆ ಏನೋ ಬಿದ್ದಿದೆ ನೋಡು.
ಲಕ್ಷ್ಮಿ ಎಲ್ಲಿ? ರೂಮಲ್ಲಿ ಇದ್ದಾಳೇನೋ ನೋಡ್ಕೊಂಬಾ. ರೂಮಲ್ಲಿ ಇಲ್ಲ. ರೂಮಲ್ಲಿ ಇಲ್ವಾ? ಅಂದ್ರೆ ರಾಜು ಹೇಳ್ದಂಗೆ ಹೊರಗಡೆ ಹೋಗಿದ್ದಾಳ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅರ್ಥ ಆಗಿಲ್ಲ ಅಂತೀಯಲ್ಲೇ? ನೀವಿಬ್ರು ಜೊತೆಲ್ ತಾನೇ ಕಾಲೇಜ್ಗೆ ಹೋಗಿದ್ದು. ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ವಾ? ಹೋಗ್ಬೇಕಾದ್ರೆ ಇಬ್ರು ಒಟ್ಟಿಗೆ ಹೋದ್ವಿ. ಬರ್ಬೇಕಾದ್ರೆ ಅವಳು ಕಾಲೇಜಲ್ಲಿ ಇರಲಿಲ್ಲ. ಕಾಲೇಜಲ್ಲಿ ಹುಡುಕ್ದೆ, ಫ್ರೆಂಡ್ಸ್ನ ಕೂಡ ಕೇಳಿದೆ. ಎಲ್ಲರೂ ನೋಡಲಿಲ್ಲ ಅಂದರು. ಮನೆಗೆ ಬಂದಿದ್ದಾಳೇನೋ ಅಂತ ನೋಡಿದ್ರೆ ಮನೇಲಿ ಕೂಡ ಇಲ್ಲ. ಏನ್ ನಡೀತಿದೆ ಈ ಮನೇಲಿ? ಮನೆಗೆ ಮಕ್ಕಳು ಬರ್ತಿದಾರೋ ಇಲ್ವೋ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ದಿನದಿಂದ ದಿನಕ್ಕೆ ಈ ಮನೆಯಲ್ಲಿ ಪದ್ಧತಿಗಳು ಬದಲಾಗ್ತಾ ಇದೆ. ಮಕ್ಕಳು ಏನ್ ಮಾಡ್ತಿದಾರೋ, ಎಲ್ಲಿಗೆ ಹೋಗ್ತಿದಾರೋ ತಿಳ್ಕೊಳ್ಳೋದನ್ನೇ ನಿಲ್ಸಿದೀರಾ. ಅವಳು ಕಾಲೇಜಲ್ಲಿ ಕೂಡ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗಿದ್ದಾಳೆ? ಅವಳು ಹೀಗೆ ಹೇಳ್ದೆ ಹೊರಗೆ ಹೋಗ್ತಾಳೆ ಅಂತ ನಂಗೆ ಗೊತ್ತಿಲ್ಲ ರಾಜು. ಗೊತ್ತಿದ್ರೆ ಮೊದಲೇ ಬುದ್ಧಿ ಹೇಳ್ತಿದ್ದೆ. ಯಾಕೆ ಮಾತಾಡ್ತಿಲ್ಲ ಜಾನಕಿ? ಅವಳು ಎಲ್ಲಿ ಹೋದ್ರೂ ನಿಂಗೆ ಹೇಳ್ಬಿಡ್ತಾನೆ ಹೋಗ್ತಾಳೆ. ಅದೇ ನನಗೂ ಗೊತ್ತಾಗ್ತಿಲ್ಲ ಅತ್ತೆ. ಯಾವಾಗಲೂ ನನ್ನ ಹತ್ರ ಹೇಳೇ ಹೋಗ್ತಾಳೆ. ಆದ್ರೆ ಯಾಕೋ ಇವತ್ತು ಏನು ಹೇಳ್ದೆ ಹೋಗಿದ್ದಾಳೆ. ಏನಾದರೂ ಅವಸರದ ಕೆಲಸಕ್ಕಾಗಿ ಅವಳ ಸ್ನೇಹಿತೆ ಮನೆಗೇನಾದರೂ ಹೋಗಿದ್ದಾಳೋ ಏನೋ. ಯಾರ ಮನೆಗಾದ್ರೂ ಹೋದ್ರೆ ಹೇಳ್ಬಿಟ್ಟೆ ಹೋಗ್ತಾಳಲ್ವಾ ಅಕ್ಕ? ಆದ್ಯಂಗೂ ಕೂಡ ಹೇಳ್ದೆ ಹೋಗಿದ್ದಾಳೆ ಅಂದ್ರೆ ಎಲ್ಲಿಗೆ ಹೋಗಿರ್ತಾಳೋ ಯೋಚನೆ ಮಾಡಿ. ಆದ್ಯ, ನೀವಿಬ್ರು ಒಟ್ಟಿಗೆ ಕಾಲೇಜ್ ಹೋಗ್ತಿರ ತಾನೆ? ರಾಜಲಕ್ಷ್ಮಿ ಲೋಕಜ್ಞಾನ ಗೊತ್ತಿಲ್ದಿರೋ ಹುಡುಗಿ. ಅವಳನ್ನ ಜೋಪಾನವಾಗಿ ಮನೆ ಕರ್ಕೊಂಡು ಬರ್ಬೇಕು ಅನ್ನೋದು ಗೊತ್ತಿಲ್ವಾ? ಬುದ್ಧಿದ್ಯಾ ನಿನ್ಗೆ? ರಾಜಲಕ್ಷ್ಮಿ ಮೇಲೆ ನಿಮಗಿಂತ ಹೆಚ್ಚಿನ ಜವಾಬ್ದಾರಿ ನನಗೇ ಇದೆ. ಆದ್ರೆ ಹೇಳ್ದೇನೆ ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ. ಅಷ್ಟಕ್ಕೂ ನೀನನ್ನು ಕಳ್ಸೋದು ಯಾಕೆ ಹೇಳು? ಕಾವಲಾಗಿರೋದಿಕ್ ತಾನೆ, ಓದ್ಕೋತ್ಯ ಅಂತ ಅಲ್ಲ. ಕನಿಷ್ಠ ಫೋನ್ ಇದ್ದಿದ್ರೆ ಎಲ್ಲಿದ್ದಾಳೋ ಇಷ್ಟೊತ್ತಿಗೆ ತಿಳ್ಕೊಬೋದಿತ್ತು. ಅದಕ್ಕೆ ಫೋನ್ ಯೂಸ್ ಮಾಡಿ ಅಂತಾರೆ. ನಿಮ್ಮ ಹಳೆ ಪದ್ಧತಿಗಳೇ ಅಲ್ಲ, ಇಂಥ ಹೊಸ ಪದ್ಧತಿಗಳು ಕೂಡ ಮನುಷ್ಯರನ್ನ ಆಗಾಗ ಕಾಪಾಡುತ್ತೆ. ಸಾಕ್ ಮಾಡಿ ಈಗ. ಇಲ್ಲಿ ಸಮಸ್ಯೆ ಹಳೆ ಪದ್ಧತಿಗಳನ್ನ ಪಾಲಿಸೋದಲ್ಲ. ರಾಜಲಕ್ಷ್ಮಿ ಯಾರ ಹತ್ರನೂ ಹೇಳ್ದೆ ಹೊರಗಡೆ ಹೋಗಿದ್ದು. ಭಾನುರೇ, ನೀವನ್ನು ಚಿಂತೆ ಮಾಡಬೇಡಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಅದು ಒಂದು ಇವತ್ತು ಗುರುವಾರ ಅಲ್ವಾ? ಇಲ್ಲೆಲ್ಲೂ ಇರ್ತಾಳೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಬನ್ನಿ ಬಾವ, ನಿಂತ್ಕೊಳ್ಳಿ. ಅವಳು ಕಳೆದು ಹೋಗೋದಕ್ಕೆ ಚಿಕ್ಕ ಹುಡುಗಿ ಅಲ್ಲ, ಅವಳೇ ಬರ್ತಾಳೆ ಬಿಡಿ. ಮಾವ, ಯಾವುದಕ್ಕೂ ಒಂದ್ಸಲ ಹೋಗಿ ನೋಡಿದ್ರೆ ಒಳ್ಳೇದಲ್ವಾ? ಭಾವನವ್ರೆ, ಮೊದಲೇ ಹುಡುಗಿ, ಟೈಮ್ ಕೂಡ 6 ಗಂಟೆ ಆಗ್ತಾ ಇದೆ. ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಯಾವುದಕ್ಕೂ ಒಳ್ಳೇದು ಒಂದ್ಸಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣವಾ? ಪಾರ್ವತಿ, ಬುದ್ಧಿ ಇದೆಯಾ ನಿಂಗೆ? ಅಂಥದ್ದೇನಾಯ್ತು ಅಂತ ಕಂಪ್ಲೇಂಟ್ ಕೊಡಬೇಕು? ಇಡೀ ಊರಿಗೆ ಮಾದರಿಯಾಗಿರೋ ನಾವು ಒಂದು ಹೆಣ್ಣು ಮಗುನ ಕಾಪಾಡ್ಕೊಳಕ್ಕಾಗ್ಲಿಲ್ಲ ಅಂತ ಮಾತಾಡ್ತಾರೆ. ಅಂಥದ್ದೇನೂ ಆಗಿರಲ್ಲ ಬಿಡು. ಸೀನು ಹೇಳ್ದಾಗೆ ಹೋಗಿ ನೋಡ್ಕೊಂಬಂದ್ರಾಯ್ತು. ಹೌದು ಕಣೋ, ಒಂದ್ ಹುಡುಗಿ ತಪ್ಪಿಸ್ಕೊಂಡಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ 4 ಜನ ಮುಂದೆ ಮರ್ಯಾದೆ ಹೋಗುತ್ತೆ. ರಾಜಲಕ್ಷ್ಮಿಗೇನೂ ಆಗಲ್ಲ ಬಿಡು, ಬರ್ತಾಳೆ.
ನೀವ್ ಹೋಗಿ ನೋಡ್ಕೊಂಡ್ ಬಂಡ್ರೋ ಶಿವರಾಜು. ಆಯ್ತಮ್ಮ ಬಾ ಶಿವರಾಜು. ಮಾವ, ರಾಜಲಕ್ಷ್ಮಿನ ಮನೆಗೆ ನಾನ್ ಕರ್ಕೊಂಡ್ ಬರ್ತೀನಿ. ಅವ್ರ ಫ್ರೆಂಡ್ಸ್ನೆಲ್ಲ ಒಂದ್ಸಲ ಕೇಳಿ ನೋಡ್ತೀನಿ. ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಏನಾದ್ರೂ ಇರ್ಬೋದು. ಆದ್ಯ, ಹೋಗಿ ನೋಡೋಣ ಬಾ. ಮೊದ್ಲೇ ವಯಸ್ಸಿಗೆ ಬಂದಿರೋ ಹುಡುಗಿ ಯಾರಿಗೂ ಹೇಳ್ದೆ ಎಲ್ಲಿಗೆ ಹೋಗಿದ್ದಾಳೆ ಇವಳು? ದೇವ್ರೆ, ಅವಳಿಗೇನೂ ಆಗ್ದೇ ಇರೋ ಥರ ನೋಡ್ಕೊಳಪ್ಪ. ಅಯ್ಯೋ, ಇಲ್ಲಿಂದ ಮನೆಗೆ ಹೇಗೆ ಹೋಗೋದಂತ ಗೊತ್ತಿಲ್ವಲ್ಲ. ಛೆ, ಎಲ್ಲ ಈ ಪ್ರಶಾಂತಿಂದಾನೆ. ಸರ್, ಇಲ್ಲಿಂದ ರಾಮಪುರಕ್ಕೆ ಹೆಂಗ್ ಹೋಗೋದು? ಇಲ್ಲಮ್ಮ, ಗೊತ್ತಿಲ್ಲ. ಗೊತ್ತಿಲ್ವಾ ಸರ್? ಅಯ್ಯೋ, ಎಕ್ಸ್ಕ್ಯೂಸ್ ಮೀ, ಈ ಹುಡುಗಿ ಏನಾದರೂ ಈ ಕಡೆ ಬಂದ್ಲಾ? ಈ ಕಡೆನೆ ಹೋಗ್ತಾ ಇದ್ಲಪ್ಪ, ನಾನೇ ನೋಡ್ದೆ. ಆ ಕಡೆನಾ? ಹಾ ಹೌದು, ಆ ಕಡೆನೆ. ಥ್ಯಾಂಕ್ ಯು ಸರ್. ಸರ್, ರಾಮಪುರಕ್ಕೆ ಹೇಗೆ ಹೋಗೋದು? ಗೊತ್ತಿಲ್ಲಮ್ಮ. ಇಲ್ಲಿಂದ ರಾಮಪುರಕ್ಕೆ ಹೇಗೆ ಹೋಗೋದು? ಗೊತ್ತಿಲ್ಲಮ್ಮ. ಅಯ್ಯೋ, ಹಲೋ ಅಮ್ಮ. ಎಲ್ಲಿದ್ಯಪ್ಪ ನೀನು? ಅಮ್ಮ, ಅದು ಏನಾಯ್ತೋ? ಎಲ್ಲಿದ್ಯಾ ಅಂದ್ರೆ ಏನು ಹೇಳ್ತಾನೆ ಇಲ್ಲ. ಅದೇ ಅಮ್ಮ, ರಾಜಲಕ್ಷ್ಮಿ ಕಾಣಿಸ್ತಾ ಇಲ್ಲ. ಓ, ನಿಮ್ ಮಾವನವ್ರ ಮನೆಗೆ ಹೋಗಿದ್ಯಾ? ಮನೇಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಆಚೆ ಹೋಗಿರ್ತಾಳ ಕಣೋ. ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅಮ್ಮ, ರಾಜಲಕ್ಷ್ಮಿ ಕಾಣಿಸ್ದೇ ಇರೋದು ಮನೇಲಲ್ಲ ಅಮ್ಮ. ನಾನೇ ಅವಳನ್ನ ಹಾಗೆ ಸುಮ್ಮನೆ ಹೊರಗಡೆ ಕರ್ಕೊಂಡು ಬಂದಿದ್ದೆ. ಹಾ? ಏನೋ ಪ್ರೀತಿಯಿಂದ 4 ಮಾತು ಮಾತಾಡ್ತಿದ್ದ ಹಾಗೆ ಇಷ್ಟ ಆಗದೆ ಅವಳೇ ಹೊರಟೋದ್ಲಮ್ಮ.